ಮಧ್ಯರಾತ್ರಿ ಆಗಂತಕನೊಬ್ಬ 5 ವಾಹನಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ಕೋಲಾರ ನಗರದಲ್ಲಿ ಜರುಗಿದೆ. ನಗರದ ಗೋಕುಲ್ ಕಾಲೇಜಿನ ಮುಖ್ಯ ರಸ್ತೆಯ ಯೋಗಮಂದಿರ ಮಾರ್ಗದ ಹಾರೋಹಳ್ಳಿಯಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ರಾಜು ಮತ್ತು ಮಂಜುನಾಥ್ ಎಂಬ ಅಣ್ಣ ತಮ್ಮಂದಿರ ಕುಟುಂಬ ಹಲವು ವರ್ಷಗಳಿಂದ ರಸ್ತೆ ಬದಿ ತಿಂಡಿ ಗಾಡಿ ಹಾಕಿ ಜೀವನ ನಡೆಸ್ತಾ ಇದ್ರು. ತಡರಾತ್ರಿ ವ್ಯಕ್ತಿಯೊಬ್ಬ ಬೈಕ್ನಲ್ಲಿ ಬಂದು ಮನೆ ಸಮೀಪ ನಿಲ್ಲಿಸಿದ್ದ ತಿಂಡಿ ಮಾರಾಟ ಮಾಡ್ತಾ ಇದ್ದ ಟಾಟಾ ಏಸ್ ವಾಹನಗಳ ಮೇಲೆ ಪೆಟ್ರೋಲ್ ಚೆಲ್ಲಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ. ವಿಷಯ ತಿಳಿದ ತಕ್ಷಣ ಕುಟುಂಬ ಅಕ್ಕಪಕ್ಕದ ಮನೆಯವರ ಸಹಾಯದಿಂದ ನೀರು ಹಾಕಿ ಬೆಂಕಿಯನ್ನ ನಂದಿಸಿದ್ರೂ ಕೂಡ ಅಷ್ಟರಲ್ಲಿ ವಾಹನಗಳು ಬಹುತೇಕ ಸುಟ್ಟಿ ಹೋಗಿದ್ವು. ಈ ದೃಶ್ಯ ರಸ್ತೆ ಬದಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ನಗರ ವೃತ್ತ ನಿರೀಕ್ಷಕ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ವೇಳೆ ನಷ್ಟಕ್ಕೆ ಒಳಗಾದ ರಾಜು ಮತ್ತು ಮಂಜುನಾಥ್ ಮಾತನಾಡಿದ್ದು, ನಾವು ಯಾರ ತಂಟೆಗೂ ಹೋದವರಲ್ಲ. ಸಾಲ ಮಾಡಿ ವಾಹನಗಳನ್ನ ಖರೀದಿಸಿ ಪ್ರತಿದಿನ ಅಡುಗೆ ಸಿದ್ಧಪಡಿಸಿಕೊಂಡು ರಸ್ತೆ ಬದಿ ವಾಹನ ನಿಲ್ಲಿಸಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ವಿ. ಆದರೆ ಈ ಘಟನೆಯಿಂದ ನಮಗೆ ಆಘಾತವಾಗಿದ್ದು ಸುಮಾರು 6 ಲಕ್ಷ ರೂಪಾಯಿನಷ್ಟು ನಷ್ಟವಾಗಿದೆ. ಪೊಲೀಸರು ಈ ಕೇಸು ಮುಗಿಯುವವರೆಗೂ ಈ ವಾಹನಗಳನ್ನು ರಿಪೇರಿ ಹಾಗೂ ವಿಲೇವಾರಿ ಮಾಡುವ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಮ್ಮ ಜೀವನ ಹೇಗೆ ಅಂತ ಕಣ್ಣೀರಿಟ್ಟಿದ್ದಾರೆ. ಇನ್ನು ನಗರ ಠಾಣೆ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಿ ಬೆಂಕಿ ಹಚ್ಚಿರುವ ಕಿರಾತಕನನ್ನ ಪತ್ತೆ ಹಚ್ಚಿ ಬಂಧಿಸಿ ನಮಗೆ ಸೂಕ್ತ ಪರಿಹಾರ ಮತ್ತು ನ್ಯಾಯ ದೊರಕಿಸಿಕೊಡಬೇಕು ಅಂತಲೂ ಮನವಿ ಮಾಡಿದ್ದಾರೆ.